ಸೊ ಹಾಗೇನೆ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ದಾವಣಗೆರೆ ಹುಡುಗಿಗೆ ನೀವು ಸಪೋರ್ಟ್ ಮಾಡಿ, ಓಕೆನಾ. ಇವತ್ತಿನ ಪೂಜೆ ನಮ್ಮಮ್ಮ ಮಾಡಿರೋದು ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇವತ್ತು ದಾವಣಗೆರೆಯಲ್ಲಿ ಬಂದ್ಬಿಟ್ಟು ಅಜ್ಜಿ ಹಬ್ಬ ಒಂದೊಂದು ಏರಿಯಾದಲ್ಲಿ ಒಬ್ಬರು ಮಾಡ್ತಾಯಿದ್ದಾರೆ. ಇವತ್ತು ನಾವು ನಮ್ಮ ನಿಟ್ಟುವಳ್ಳಿಯಲ್ಲಿ ಮಾಡ್ತಿದ್ದೀವಿ, ಓಕೆನಾ. ಸೊ ಏನೇನೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಇವತ್ತು ನಾನೇ ಪೂಜೆ ಮಾಡಬೇಕು ಅಂದ್ಕೊಂಡೆ. ಅನ್ಫಾರ್ಚುನೇಟ್ಲಿ ನನ್ನ ಕೈಯಲ್ಲಿ ಪೂಜೆ ಮಾಡೋಕ್ಕಾಗಲಿಲ್ಲ. ಸೊ ನಮ್ಮ ಅತ್ತೆ ಮಾಡಿದರು. ಈ ಕಡೆ ಬಂದ್ಬಿಟ್ಟು ನಾನು ಸಾಂಬಾರಿಗೆ ಮತ್ತು ಪಲ್ಯಕ್ಕೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ನಮ್ಮ ಅಡುಗೆ ಒಂದು ಚಿಕ್ಕದಿರೋದ್ರಿಂದ ಸೊ ನಾನು ಅಮ್ಮ ಹೆಂಗೋ ನಿಂತ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೋತಾ ಇದ್ದೀವಿ. ಸೊ ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ಆಗಿಬಿಡುತ್ತೆ ಅಂತ ಹೇಳಿ. ನಾನು ದಾವಣಗೆರೆಗೆ ಬಂದಮೇಲೆ ನೋಡಿರೋ ಮಟ್ಟಿಗೆ ನೀವು ಯಾವ ಫೆಸ್ಟಿವಲ್ ತೊಗೊಳ್ಳಿ, ಸೊ ಫೆಸ್ಟಿವಲ್ಗೆ ಕಾಮನ್ ಪಲ್ಯ ಅಂತೇಳಿದರೆ ಬದನೆಕಾಯಿ. ಬಟ್ ನನಗೂ ಗೊತ್ತಿಲ್ಲ ಯಾಕೆ ಬರೀ ಇದನ್ನೇ ಮಾಡ್ತಾರೆ ಅಂತೇಳಿ. ನೆಕ್ಸ್ಟ್ ನಾನು ತಿಳ್ಕೊಂಡು ನಿಮಗೆ ಹೇಳ್ತೀನಿ. ಪಲ್ಯನೇ ಮಾತಾಡೋದು ಸರಿ ಅಲ್ಲ, ಎಲ್ಲ ಹಬ್ಬಕ್ಕೂ ಬರೀ ಮುಳುಗಾಯಿ ಕಡಲೆಕಾಳು ಪಲ್ಯನಾ? ಅದೇ ಯಾಕೆ ಶ್ರೇಷ್ಠ? ಅಲ್ಲ ಅದೇ ನಾನು ದಾವಣಗೆರೆಗೆ ಬಂದ್ಮೇಲೆ ನೋಡಿರೋದು, ನಾವು ಇದು ಕಡಲೆಕಾಳು ಬಟಾಣಿಕಾಳು ಹಂಗೆ ಹಾಕ್ತೀವಿ, ಇಲ್ಲಾಂದರೆ ಹೆಸರು ಕಾಳು. ಸೊ ಯಾವ ಪಲ್ಯ ಅದಿದು ಅಂತೆಲ್ಲ ಡಿಸ್ಕಷನ್ ಆಯಿತು. ಇವಾಗ ನಾನು ಸಾಂಬಾರಿಗೆ ಮತ್ತು ಪಲ್ಯಕ್ಕೆ ಒಂದೇ ಟೈಮಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ, ಪದೇ ಪದೇ ಹೆಚ್ಚಿಟ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಸೊ ಇದು ಸಾಂಬಾರಿಗೆ ಹಾಕ್ಕೊಂಡಿರೋದು. ಇದರಲ್ಲೇ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಮತ್ತು ಸ್ವಲ್ಪ ಕೊಬ್ಬರಿ. ಈ ಕಡೆ ಪಲ್ಯಕ್ಕೆ ಮತ್ತು ಮುಳುಗಾಯಿ ಮತ್ತು ಕಡಲೆಕಾಳು ರಾತ್ರಿ ನೆನೆ ಹಾಕಿರಲಿಲ್ಲ, ಹಾಗಾಗಿ ಒಂದು ವಿಷಲ್ ಹೊಡ್ಸ್ಕೊಂಡಿದ್ದೀನಿ. ಸೊ ಈ ಕಡೆ ನಮ್ಮ ಅತ್ತೆಯವ್ರು ಬಂದು ಹೋಳ್ಗೆಗೆ ಎಲ್ಲ ರುಬ್ಕೊಂಡಿದ್ರು. ಹೋಳ್ಗೆಗೆ ರುಬ್ಕೊಂಡು ಮತ್ತು ಕಣ ಎಲ್ಲ ಕಲಸಿ ಇಟ್ಟಿದ್ರು. ಆ್ಯಕ್ಚುಲಿ ನಮ್ಮದು ಅಡುಗೆ ಮನೆ ಸ್ವಲ್ಪ ಚಿಕ್ಕದಾಗಿದೆ, ಸೊ ಇದರೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು. ಇಬ್ಬರಿಗೆ ಒಂಥರ ಮಿಸಿ ಅಂತಲೇ ಅನಿಸುತ್ತೆ, ಇಟ್ಕೊಳ್ಳೋ ಜಾಗ ಆಗಲ್ಲ. ಇವಾಗ ಅಲ್ಲಿ ಒಂದು ಬಾಣಲೆ ತೊಗೊಂಡು ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ, ನಾವೇನು ಹೆಚ್ಚಿಟ್ಕೊಂಡಿದ್ವಲ್ಲ ಸೊ ಅದು ಈರುಳ್ಳಿ, ಸೊ ಇದೆಲ್ಲ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಬಾಡಿಸ್ಕೊಂಡಾದಮೇಲೆ ಇದಕ್ಕೆ ನಾವೇನು ರುಬ್ಬ ಹಾಕೋಂಥದ್ದೇನೂ ನೆಸೆಸಿಟಿ ಇಲ್ಲ, ಎಲ್ಲ ಒಗ್ಗರಣೆನೇ. ತುಂಬ ಈಸಿಯೆಸ್ಟ್ ವೇಯಲ್ಲಿ ನಾವು ಫುಲ್ ರುಚಿಕರವಾದಂಥ ಪಲ್ಯನ ಆರಾಮಾಗಿ ಮಾಡ್ಕೋಬೋದು. ಚೆನ್ನಾಗಿ ಇದು ಎಣ್ಣೆಲಿ ಬಾಡಿಸ್ಕೊಂಡಾದಮೇಲೆ ಈ ಕಡೆಗೆ ಮತ್ತು ಟೊಮೊಟೊ ಹಣ್ಣು ಅದನ್ನೆಲ್ಲ ನೀಟಾಗಿ ಅದು ಎಲ್ಲ ನೀಟಾಗಿ ಹೊಂದ್ಕೊಳ್ಳೋ ಥರ ಸ್ವಲ್ಪ. ಸೊ ಟೊಮೊಟೊ ಹಣ್ಣು ಬೇಗ ಬೇಯಬೇಕು ಅಂತೇಳಿದ್ರೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗನೆ ಬೆಂದೋಗ್ಬಿಡುತ್ತೆ ಟೊಮೊಟೊ ಕೂಡ. ಸೊ ಈ ಕಡೆ ಟೊಮೊಟೊ ಹಣ್ಣು, ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಇದಕ್ಕೇ ನಾವು ಸೊ ಎಣ್ಣೆ ಮತ್ತು ಬಿಡ್ಕೊಳ್ಳೋವರೆಗೂ ಚೆನ್ನಾಗಿ ಇದು ಬಾಡಿಸ್ಕೋಬೇಕು. ಸೊ ನಾವು ರುಚಿಗೆ ಮತ್ತು ಕಲರ್ಗೆ ಅಂತೇಳ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಉಪ್ಪು ಕೂಡ ಹಾಗೇ ಬೇಗ ಬೇಯಬೇಕು ಅಂತೇಳಿದ್ರೆ ಟೊಮೊಟೊ ಎಲ್ಲ, ಸೊ ಉಪ್ಪನ್ನು ಕೂಡ ನಾವು ಇದಕ್ಕೆ ಹಾಕ್ಕೊಂಡ್ರೆ ನಮಗೆ ಬೇಗ ಬೆಂದೋಗ್ಬಿಡುತ್ತೆ. ಸೊ ಅವಾಗಲೇನು ಕಟ್ ಮಾಡ್ಕೊಂಡಿದ್ವಲ್ಲ ಮುಳುಗಾಯಿ, ಸೊ ಮುಳುಗಾಯಿ ಇದಕ್ಕೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ಎಲ್ಲ ಹಬ್ಬಕ್ಕೂ ಕೂಡ ಇವರು ಮುಳುಗಾಯಿ ಕಡಲೆಕಾಳು ಪಲ್ಯನೇ ಮಾಡೋದು. ಸೊ ನಾನು ಆವಾಗಲೇ ಹೇಳಿದ್ನಲ್ವಾ, ಸೊ ಅದು ಶ್ರೇಷ್ಠ ಅಂತ ಹೇಳ್ತವ್ರೆ. ಸೊ ಹಾಗಾಗಿ ಸೊ ಇಲ್ಲಿ ಈಸಿಯೆಸ್ಟ್ ವೇ, ಆಮೇಲೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಸೊ ನಾವು ಪಡ್ಲಿಗೆ ತುಂಬಿಸ್ತೀವಲ್ಲ, ಪಡ್ಲಿಗೆ ತುಂಬಿಸೋಕ್ಕೆ ಕೂಡ ಮುಳುಗಾಯಿ ಪಲ್ಯನೇ ಮಾಡೋದು. ಮತ್ತು ಇಲ್ಲಿ ನೀವು ದೊಡ್ಡ ಜಾತ್ರೆ ಆದರೆ ದುರ್ಗಮ್ಮಂದಾಗಲಿ, ಗಂಗವ್ವಂದಾಗಲಿ, ದುರ್ಗಮ್ಮ ಮತ್ತು ಎಲ್ಲಮ್ಮಂದಾಗಲಿ, ಸೊ ಎಲ್ಲದಕ್ಕೂ ಜಾಸ್ತಿ ಬಳಸೋದೆ ಮುಳುಗಾಯಿ. ಮತ್ತು ನಾವು ಪಡ್ಲಿಗೆ ತುಂಬಿಸ್ತೀವಲ್ಲ ಅದರಲ್ಲೂ ಕೂಡ ಮುಳುಗಾಯಿನೇ ಬಳಸೋದು. ಸೊ ಇವಾಗ ಆಲ್ರೆಡಿ ನಾನು ವಿಷಲ್ ಹೊಡ್ಸ್ಕೊಂಡಿದ್ದೆನಲ್ಲ ಕಡಲೆಕಾಳು ಮತ್ತು ಇದನ್ನು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊತಿದ್ದೀನಿ. ಚೆನ್ನಾಗೆಲ್ಲ ಉಪ್ಪು ಖಾರ ಎಲ್ಲ ಹಿಡೀಲಿ ಅಂತ ಅಂದ್ಬಿಟ್ಟು. ಸೊ ಇದರಲ್ಲೇ ನಾವು ಮನೇಲಿ ಮಾಡ್ಕೊಂಡಿದ್ವಲ್ವ ಖಾರ ಪುಡಿ ಮತ್ತು ಸಾಂಬಾರು ಪುಡಿ, ಇಷ್ಟೇ ಇದು ಇಂಗ್ರೀಡಿಯೆಂಟು, ಏನಿರಲ್ಲ. ಚೆನ್ನಾಗಿ ಬೇಯಿತು ಅಂತ ಹೇಳಿದ್ರೆ ಸೂಪರಾಗಿರೋ ಪಲ್ಯ ರೆಡಿ ಆಗುತ್ತೆ. ಸೊ ಈ ಕಡೆ ನಾನು ಚಿಕ್ಕದಿರೋದೊಂದು ಬಾಣಲೆ ಹಿಡ್ಕೊಂಡು ಹೋಳಿಗೆ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಹೋಳಿಗೆ ಸಾಂಬಾರು ಈ ಸಲ ಮಾತ್ರ ತುಂಬ ಚೆನ್ನಾಗಾಗಿತ್ತು. ನಾನು ಎಕ್ಸ್ಪೆಕ್ಟೇಷನ್ನೇ ಇಟ್ಕೊಂಡಿರಲಿಲ್ಲ. ನಾನು ತುಂಬ ಸಲ ಹೋಳಿಗೆ ಸಾಂಬಾರು ಟ್ರೈ ಮಾಡಿದ್ದೆ, ಬಟ್ ಆದರೆ ಚೆನ್ನಾಗಿ ಬರ್ತಿರಲಿಲ್ಲ, ಯಾಕೋ ಗೊತ್ತಿಲ್ಲ. ಬಟ್ ಲಾಸ್ಟ್ ಟೈಮ್ ನಮ್ಮ ಅಕ್ಕನ ಕೇಳಿದಾಗ ಜಾಸ್ತಿ ಜೀರಿಗೆ ಹಾಕ್ಕೋಬೇಕು ಅಂತ ಹೇಳಿದರು. ಸೊ ಅದಕ್ಕೆ ನಾನು ಈ ಸತಿ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು 5 ಚಮಚ ಜೀರಿಗೆ ಹಾಕ್ಕೊಂಡಿದ್ದೆ. ಸೊ ಅದಕ್ಕೂ ಏನೋ ಗೊತ್ತಿಲ್ಲ, ತುಂಬ ಚೆನ್ನಾಗಾಗಿತ್ತು, ನನಗಂತೂ ಇಷ್ಟ ಆಯಿತು. ಮತ್ತು ಹುಳಿನೂ ಜಾಸ್ತಿ ಹಾಕ್ಕೊಂಡಿದ್ದೆ, ಹುಳಿನೂ ಕೂಡ ಎಲ್ಲ ಹದವಾಗಿ ಚೆನ್ನಾಗಿ ಬಂದಿತ್ತು. ಸೊ ಮತ್ತು ಇದಕ್ಕೆ ನಾವೇನೇನಪ್ಪ ಹಾಕ್ತೀವಿ ಅಂತ ಹೇಳಿದರೆ ನಿಮಗೆ ಮೇಯ್ನಾಗಿ ಜೀರಿಗೆ ಮತ್ತು ಮೆಂತ್ಯ ಕಾಳು, ಹಾಗೆಯೇ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಕೊತ್ತಂಬರಿ ಕಾಳು ನೀವು ಹಾಗೇನಾದರೂ ಫ್ರೈ ಮಾಡೋಕ್ಕೋಗ್ಬೋದು, ಇಲ್ಲ ಅಂತೇಳಿದರೆ ನೀವು ಖಾರಕ್ಕೆ ರುಬ್ತೀರಲ್ಲ ಆವಾಗಲಾದ್ರೂ ಪೌಡ್ರ್ ಹಾಕ್ಕೋಬೋದು. ಮತ್ತು ಈಗೆಲ್ಲ ಏನು ತೋರಿಸಿದ್ದೀನಲ್ವ, ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಹಾಗೆಯೇ ಟೊಮೊಟೊ,
ಬೆಳ್ಳುಳ್ಳಿ ಮತ್ತು ಇದನ್ನೆಲ್ಲದು ನಾವು ಒನ್ ಟೈಮ್ ಫ್ರೈ ಮಾಡ್ಕೋಬೇಕು. ಸೊ ಮೇ ಬಿ ಫ್ರೈ ಮಾಡಿದ್ರೇ ಅದ್ರ ಟೇಸ್ಟೇ ಚೇಂಜ್ ಆಗುತ್ತೆ ಅಂತ ಅನಿಸುತ್ತೆ. ಈ ಕಡೆಗೆಲ್ಲ ಪಲ್ಯ ಆಲ್ರೆಡಿ ನೀರೆಲ್ಲ ಹೋಗ್ತಾಯಿತ್ತು. ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಬೇಯಲಿ ಅಂತೇಳ್ಬಿಟ್ಟು ಬಿಡ್ತಾಯಿದ್ದೆ. ಘಮ ಮಾತ್ರ ಸಖತ್ತಾಗಿ ಬರ್ತಿತ್ತು ಆಯಿತಾ. ಸೊ ಈ ಕಡೆ ಫ್ರೈ ಮಾಡಿಕೊಂಡು ಇದನ್ನೆಲ್ಲ ಹಾಗೇ ರುಬ್ಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಈರುಳ್ಳಿ ಬಂದುಬಿಟ್ಟು ಚೆನ್ನಾಗಿ ನಾವು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾಗ್ಲೇ ಮೇ ಬಿ ಅದರ ಟೇಸ್ಟ್ ಚೇಂಜ್ ಆಗಿ ನಮಗೆ ಹೋಳಿಗೆ ಸಾಂಬಾರು ಫುಲ್ಲು ಘಮ ಬರುತ್ತೆ ಅಂತ ಅನಿಸುತ್ತೆ. ಯಾರೂ ಹಸಿದು ಹಾಕಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರಾದರೂ ಹಸಿದು ಹೋಳಿಗೆ ಸಾಂಬಾರಿಗೆ ಯೂಸ್ ಮಾಡ್ತೀನಿ ಅಂದರೆ ಕಮೆಂಟ್ ಮಾಡಿ ಆಯಿತಾ. ಮತ್ತು ಇಲ್ಲೆಲ್ಲ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಇದನ್ನು ಯೆಲ್ಲೋ ಕಲರ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ನಮ್ಮ ಅಡುಗೆ ಮನೆ ಬಂದುಬಿಟ್ಟು ತುಂಬ ಮೆಸ್ಸಿ ಆಗಿದೆ. ಸೊ ಇಗ್ನೋರ್ ಮಾಡಿ ನಮ್ಮ ಅಡುಗೆ ಮನೆನ. ಸೊ ನಾನು ಅಂದ್ಕೊಂಡಿದ್ದೀನಿ, ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಡುಗೆ ಮನೆಯೆಲ್ಲ ಚೇಂಜ್ ಮಾಡ್ಕೋಬೇಕು ಅಂತೇಳಿ. ಮಾಡ್ಕೊತೀನಿ ಅತಿ ಶೀಘ್ರದಲ್ಲಿ, ನೋಡೋಣ ಏನಾಗುತ್ತೆ ಅಂತೇಳಿ. ಸೊ ಅದೇ ಬಾಣಲೆಗೆ ಇವಾಗ ಏನು ನಾನೆಲ್ಲ ಇಟ್ಕೊಂಡಿದ್ನಲ್ವ, ಟೊಮೊಟೊ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಹಾಗೆಯೇ ಬೆಳ್ಳುಳ್ಳಿ ಮತ್ತು ಕೊಬ್ಬರಿ, ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದು ಚೆನ್ನಾಗೆಲ್ಲ ಫ್ರೈ ಆಯಿತು ಅಂತ ಹೇಳಿದ್ರೆ ನಮಗೆ ಬೇರೆಯೇ ಟೇಸ್ಟ್ ಬರುತ್ತೆ. ಸೊ ಆಲ್ರೆಡಿ ನಾನು ಒಂದು ಸ್ವಲ್ಪ ಒಂದು ಬಟ್ಲಲ್ಲಿ ನಾನು ಹುಣಸೆಹಣ್ಣು ನೆನೆ ಹಾಕಿದ್ದೆ. ಸೊ ಅದನ್ನು ಕೂಡ ರುಬ್ಲಿಕ್ಕೆ ಹಾಕ್ಕೊತಾ ಇದ್ದೀನಿ. ಅದು ನೀರೇನು ನಾನೇನು ಬಿಸಾಕಲ್ಲ. ಸೊ ಇದೇ ರುಬ್ತಾ ಇರ್ತೀನಲ್ಲ, ಸೊ ಅದಕ್ಕೇನು ಅದರೊಳಗೇ ಅದನ್ನು ಹಾಕ್ಕೊಂಡು ಆ್ಯಡ್ ಮಾಡ್ಕೊತೀನಿ. ಸೊ ಇದನ್ನೊಂದು 2-3 ಚೆಂದಾಗಿ ಪೇಸ್ಟ್ ಮಾಡಿಕೊಂಡು ಇಡ್ಕೋತೀನಿ. ಚೆನ್ನಾಗಿ ಫೈನ್ ಪೇಸ್ಟ್ ಆಗಬೇಕು. ನೀವೇನಾದರೂ ದುರ್ಗಬರ್ಗ ಆಯಿತು ಅಂತ ಹೇಳಿದರೆ ನಿಮ್ಗೆ ಅದು ಟೇಸ್ಟ್ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಇದ್ರ ಮಧ್ಯೆ ನಂದು ಆಫೀಸ್ ಕಾಲ್ ಬರ್ತಿತ್ತು. ಅವ್ರಿಗೆ ಹೇಳಂಗಿಲ್ವಲ್ಲ, ನಮ್ಮೂರಲ್ಲಿ ಹಬ್ಬ, ನಮ್ಮ ಮನೇಲಿ ಹಬ್ಬ ಅಂತೇಳಿ. ಸೊ ಅದನ್ನು ಅಟೆಂಡ್ ಮಾಡಿಕೊಂಡು ಅಡುಗೆನೂ ಮಾಡಿಕೊಂಡು ಈ ಕಡೆ ನೋಡಿ ಆಫೀಸ್ ಕಾಲ್ ಅಟೆಂಡ್ ಮಾಡ್ಕೊತ ಈ ಕಡೆಗೆ ಸೀಸ್ಬಿಟ್ಟೆ ಮೆಣಸಿನ್ಕಾಯಿ. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಒಂದೇ ಇದರಲ್ಲಿ ಮಾಡೋಕ್ಕಂದ್ರೆ ಆಗಲ್ವಲ್ಲ. ಸೊ ಏನಾದರೂ ತಪ್ಪು ಆಗ್ತಾ ಇರಬೇಕು, ಆವಾಗಲೇ ನಾವು ಅಡುಗೆ ಇದರಲ್ಲಿ ಪರ್ಫೆಕ್ಟ್ ಆಗೋದು. ಸೊ ಈ ಕಡೆ ಹಾಗೇ ಬೇಗ ರೈಸ್ಗೂ ಇಟ್ಕೊಂಡ್ಬಿಟ್ಟೆ ಅಂತ ಹೇಳಿದ್ರೆ ಅದೊಂದು ಕೆಲಸ ಮುಗ್ದೇ ಹೋಗುತ್ತೆ ಅಂತ ಹೇಳ್ಬಿಟ್ಟು ರೈಸ್ಗೆಲ್ಲ ಇಟ್ಕೊಂಡು ರೈಸ್ನೂ ಕೂಡ ಮಾಡಲಿಕ್ಕೆ ಒಂದು ಕಡೆ ಆ ಕಡೆ ಗ್ಯಾಸ್ ಸ್ಟವಲ್ಲಿ ಇಟ್ಬಿಟ್ಟೆ. ಸ್ಟಿಲ್ ನನ್ನ ಕಾಲ್ ಇನ್ನೂ ಮುಗ್ದಿರಲಿಲ್ಲ, ಇನ್ನೂ ಮಾತಾಡ್ತಾನೇ ಇದ್ದೆ. ಸೊ ಯಾಕಂತೇಳಿದರೆ ಫ್ರೈಡೇ ಆಗಿತ್ತು, ರಿವ್ಯೂ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು ಮನೆ ಕೆಲಸ ಮಾಡಿಕೊಂಡು, ಸೊ ನೋಡಿ ಒಬ್ಬೊಬ್ಬರು ಎಷ್ಟು ಅಂದರೆ ವುಮೆನ್ ಅಂದರೆ ಲೇಡೀಸು ನಾವೇ ಹೆಂಗೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹಿಂಗೆ ಮಾಡ್ತೀವಿ ಅಂತೇಳಿ. ಸೊ ನಾನು ಹೇಳೋದು ಇಷ್ಟೇ, ಯಾರೆಲ್ಲ ಹುಡುಗಿರು ಇರ್ತೀರಾ, ಯಾರೆಲ್ಲ ಲೇಡೀಸ್ ಇರ್ತೀರಾ, ಜಾಬ್ನ ಬಿಡಬೇಡಿ. ಜಾಬ್ ಮಾಡಿ, ಗಂಡಂದು ಕೋಟಿ ಇದ್ರೇನು, ತವ್ರ ಮನೆಯದು ಕೋಟಿ ಇದ್ರೇನು, ಗಂಡನ ಮನೆಯವ್ರದ್ದು ಕೋಟಿ ಇದ್ರೇನು, ನಾವೇನು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ನನಗೆ. ಸೊ ನಿಮಗೆ ಬಿಟ್ಟಿದ್ದು ನಿಮಗೆ. ಸೊ ಇದು ಬಂದುಬಿಟ್ಟು ಆಲ್ರೆಡಿ ಖಾರ ಎಲ್ಲ ರುಬ್ಬಿ ಹಾಕ್ತೆ. ಮತ್ತೇನು ಆಲ್ರೆಡಿ ಅದರದ್ದು ಹೋಳಿಗೆ ನೀರೆಲ್ಲ ತೊಗೊಂಡಿರ್ತೀವಲ್ಲ, ಇದನ್ನು ಹೋಳಿಗೆ ನೀರಿಗೆ ಅದು ಹಾಕ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಈಗ ಅದಕ್ಕೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೆ ಏನಿಲ್ಲ, ಕರ್ಬೇವಿನ ಸೊಪ್ಪು ಮತ್ತು ಸಾಸಿವೆ ಮತ್ತು ಬಂದುಬಿಟ್ಟು ಮೆಣಸಿನ್ಕಾಯಿ, ಇದನ್ನು ಜಸ್ಟ್ ಒಗ್ಗರಣೆ ಕೊಡ್ತಾಯಿದ್ದೀನಿ. ಸೊ ನೀರು ಮತ್ತು ಖಾರನ ಮಿಕ್ಸ್ ಮಾಡಿಬಿಟ್ಟು ಒಗ್ಗರಣೆಗೆ ಹುಯ್ತಾ ಇದ್ದೀನಿ. ಇದು ಸೊ ಘಮ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಾಯಿತ್ತು. ಸೊ ಯಾರೆಲ್ಲ ನನ್ನ ಬ್ಲಾಗ್ಸ್ ನೋಡ್ತಿದ್ದೀರಾ, ಊಟಕ್ಕೆ ನಮ್ಮ ಮನೆಗೆ ಬನ್ನಿ, ಓಕೆನಾ. ಆಲ್ಮೋಸ್ಟ್ ಅಲ್ಲಿ ಅಡುಗೆ ಎಲ್ಲ ಆಯಿತು. ಇವಾಗ ಏನು ಒಂದೇ ಬಾಕಿ ಇರೋದು, ಹೋಳಿಗೆ ಒಂದು ಮಾಡ್ಕೋಬೇಕು. ಹೋಳಿಗೆ ನಾವು ಜಾಸ್ತಿ ನಮ್ಮ ಮನೇಲಿ ಯಾರು ಸ್ವೀಟ್ ತಿನ್ನಲ್ಲ. ಸೊ ನಾನು ಸ್ವೀಟ್ ಕಮ್ಮಿನೇ ಮತ್ತು ನಮ್ಮ ಮನೆಯವರು ಸ್ವೀಟ್ ಕಮ್ಮಿನೇ. ಸೊ ಹಂಗಾಗಿ ಸ್ವಲ್ಪ ಕ್ವಾಂಟಿಟಿಲಿ ಹಾಕಿದ್ದೀವಿ. ಹೋಳಿಗೆ ಒಂದು ಮುಗಿಸ್ಕೊಂಡ್ರೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಇಷ್ಟು ಬೇಗ ಯಾರು ಕಳಿಸಲ್ಲ, ಮಧ್ಯಾಹ್ನ ಯಾರು ಅಮ್ಮನ ಕಳಿಸಲ್ಲ. ಸೊ ಅಜ್ಜಿ ಹಬ್ಬ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ದಾವಣಗೆರೆ ಸೈಡ್ ಮಾಡ್ತಾರೆ. ನಮ್ಮೂರು ಸೈಡೆಲ್ಲ ಕಮ್ಮಿ ಅಂತ ಅಂದ್ಕೊತೀನಿ, ಬಟ್ ಇಲ್ಲಿ ವರ್ಷ ಮಾಡೇ ಮಾಡ್ತಾರೆ. ಯಾಕಂದರೆ ಚಿಕ್ಕ ಮಕ್ಕಳಿರೋ ಮನೇಲಿ ಈ ಹಬ್ಬನ ಎಲ್ಲರೂ ಕೂಡ ಆಚರಿಸ್ತಾರೆ. ಒಂದೇ ಸಲ ಹೋದರೆ ಅಲ್ಲೂ ಕೂಡ ಕ್ರೌಡ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಒನ್ ವೀಕ್ ಆ ಥರ ಆಚರಿಸ್ತಾರೆ. ಆಷಾಢ ಮುಗಿದು ಇನ್ನೇನು ಶ್ರಾವಣ ಸ್ಟಾರ್ಟ್ ಆಗ್ತಿದೆ ಅನ್ನೋ ಎಂಡಲ್ಲಿ ಸೊ ಇದನ್ನು ಮಾಡ್ತಾರೆ. ಓಕೆನಾ, ಒಂಥರ ಈ ಆಚರಣೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಮಕ್ಕಳಲ್ಲಿ ಯಾರಿಗಾದರೂ ಅಮ್ಮ ಅಡಿಕೆ ಇದನ್ನು ಮುಂಚಿತವಾಗಿ ಮನೆಯಲ್ಲಿ ಸೊ ಶಾಂತಿಯಾಗಿರಲಿ ಅಂತ ಅಂದ್ಬಿಟ್ಟು 2 ಕಾಲಾಗಿದೆ. ಸೊ ಇಷ್ಟೊತ್ತಲ್ಲಿ ಯಾರೂ ಕಳಿಸಲ್ಲ, ಮಧ್ಯಾಹ್ನ ಆಯ್ತಲ್ವ. ಸೊ ಸ್ವಲ್ಪ ಇಳಿವತ್ತು ಮಾಡಿಕೊಂಡು ಅಮ್ಮನ ಕಳಿಸ್ತಾರೆ. ಸೊ ಹೆಂಗೆಲ್ಲ ಇರುತ್ತಪ್ಪ ಅಂತ ಹೇಳಿದ್ರೆ ನಮಗೆ ಅದಕ್ಕೆ ಅಂತಲೇ ಒಂದು ಕುಡಿಕೆ ಇರುತ್ತೆ. ಸೊ ಆ ಕುಡಿಕೆಗೆ ನಾವು ದೇವ್ರ ಮೇಲೆ ಇಟ್ಬಿಟ್ಟು ಸೊ ಕೆಳಗಡೆಗೆ ಒಂದು ವಿಳೆದೆಲೆ ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಅಕ್ಕಿ ಹಾಕಿ, ಸೊ ಅದ್ರ ಮೇಲೆ ನಾವು ಕುಂಬ ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ನೀರು ಮತ್ತು ಬಳೆ ಗುಚ್ಚಲೆ ಅಂತ ಹೇಳ್ಬಿಟ್ಟು ಇರುತ್ತೆ. ನಾನು ಆಮೇಲೆ ಡೀಟೇಲಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಅದ್ರ ಮೇಲ್ಗಡೆಗೆ ನೀವು ಎಲೆ ಎಲ್ಲ ಹಾಕಿ ಅದ್ರ ಒಳಗಡೆಗೆ ಬೇವಿನ ಸೊಪ್ಪು ಇಟ್ಬಿಟ್ಟು ಪೂಜೆ ಮಾಡಿ ಅದರ ನೈವೇದ್ಯನ ಮಾಡಿಬಿಟ್ಟು ಸೊ ಅದನ್ನು ಎಡೆ ಮತ್ತು ಅದನ್ನು ತೊಗೊಂಡೋಗ್ಬಿಟ್ಟು ಏನು ದುರ್ಗಮ್ಮ ದೇವಿ ಇದ್ದಾರಲ್ವ, ಸೊ ಅಲ್ಲಿ ಒಂದು ಹಳ್ಳಿ ಮರ ಇದೆ, ಹಳ್ಳಿ ಮರದ ಹತ್ರ ಎಲ್ಲ ಇಟ್ಟು ಬರ್ತೀವಿ. ಸೊ ಅದನ್ನು ಫುಡ್ಡು ಅವರು ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸಪ್ರೇಟ್ ಮಾಡಿಕೊಂಡು ಅನಾಥಾಶ್ರಮ ಈ ಥರ ಎಲ್ಲ ಕೊಡ್ತಾರೆ ಅಂತ ನಾನು ಕೇಳಿದ್ದೀನಿ. ಸೊ ಲಾಸ್ಟ್ ಟೈಮು ಕೂಡ ಸಪ್ರೇಟ್ ಎಲ್ಲ ಮಾಡ್ಕೊತಾ ಇದ್ರು. ಹೋಳಿಗೆ ಸಪ್ರೇಟು, ಅನ್ನ ಸಾಂಬಾರು ಸಪ್ರೇಟು, ಈ ಥರ ಪಲ್ಯ ಸಪ್ರೇಟು, ಈ ಥರ ಎಲ್ಲ ಮಾಡಿಕೊಂಡು ಸೊ ಅನಾಥಾಶ್ರಮಗಳಿಗೆ ಆದಷ್ಟು ಎಷ್ಟು ಅವ್ರ ಕೈಯಲ್ಲಿ ಸಾಧ್ಯನೋ ಅಷ್ಟೆಲ್ಲ
ಹೋಗಿ ತೊಗೊಂಡೋಗಿ ಕೊಡ್ತಾಯಿದ್ರು. ಸೊ ಈ ಸತಿ ಏನು ಮಾಡ್ತಾರೆ ಅಂತ ನಾನು ಅಲ್ಲೇ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ, ಓಕೆನಾ. ಸೊ ಇವಾಗ ಆಲ್ಮೋಸ್ಟ್ ಅಲ್ಲಿ ರೈಸ್ ಆಯಿತು, ಸಾಂಬಾರು ಆಯಿತು, ಪಲ್ಯ ಆಯಿತು, ಈಗ ಹೋಳಿಗೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಇಷ್ಟು ಬೇಗ ಮಾಡೋದು ಬೇಡವಾ ಅಂತ ಥಿಂಕಿಂಗಲ್ಲಿದ್ದೀವಿ. ಇಷ್ಟು ಬೇಗ ಸೊ ನಂದು ಆಫೀಸ್ ಕೆಲಸ ಇದೆ, ಸೊ ಆಫೀಸ್ ಕೆಲಸನೂ ಜೊತೆಗೆ ಆಗೋದ್ರಿಂದ ಸೊ ಬೇಗ ಹೋಳಿಗೆ ಎಲ್ಲ ಮಾಡಿ ಇಟ್ಕೊತೀನಿ. ಸೊ ಹಾಗೆಯೇ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ದಾವಣಗೆರೆ ಅಡುಗೆಗೆ ನೀವು ಸಪೋರ್ಟ್ ಮಾಡಿ, ಓಕೆನಾ. ಸಾಂಬಾರು ಕೂಡ ಆಲ್ಮೋಸ್ಟ್ ಅಲ್ಲ ಆಯಿತು, ಕುದೀತಾ ಬರ್ತಿತ್ತು. ನಾನು ಉಪ್ಪು ಹಾಕೋದೇ ಮರೆತುಬಿಟ್ಟಿದ್ದೆ. ಟೇಸ್ಟ್ ನೋಡೋಲ್ಲ ನಾವು, ಎಲ್ಲ ಪೂಜೆ ಗೀಜೆ ಎಲ್ಲ ಆದಮೇಲೆ ನೋಡೋದು. ಸೊ ಈ ಕಡೆಗೆ ಹೋಳಿಗೆ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಲೈಫಲ್ಲೇ ನಾನು ಯಾವ ಕೆಲಸನೂ ಮಾಡ್ತಾ ಇರಲಿಲ್ಲ. ಸೊ ಮದುವೆ ಆದಮೇಲೆ ಜವಾಬ್ದಾರಿ, ಗಂಡನ ಮನೆ ನಿಭಾಯಿಸೋದು, ಸೊ ಇದನ್ನೆಲ್ಲ ಮಾಡ್ತಾಯಿದ್ದೀನಿ. ಏನೋ ನನಗೆ ಪ್ರೌಡ್ ಫೀಲ್ ಇದೆ ನನ್ನ ಬಗ್ಗೆ. ನಾನೇನು ಮಾಡದೇ ಇರೋಳು. 9 ಗಂಟೆ ತನಕ ಮಲ್ಕೊತಾ ಇದ್ದೆ. ನಮ್ಮ ದೊಡ್ಡಕ್ಕ ನನಗೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ಳೋಳು. ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಎಸ್ಪೆಷಲಿ ನಮ್ಮ ದೊಡ್ಡಕ್ಕ ನನಗೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ನಾನು ವರ್ಕ್ ಮಾಡೋ ಟೈಮಲ್ಲಿ ನಾನು ಅವ್ರ ಜೊತೆನೇ ಇದ್ದಿದ್ದು. ಸೊ ಅವ್ರು ಆರಾಮ್ಸೆ ಇಷ್ಟೊತ್ತಿಗೆ ನಾನು ಮಾಡ್ತಾಯಿದ್ದೆ, ಅಷ್ಟೊತ್ತಿಗೆ ನಮ್ಮಮ್ಮ ಬಂದುಬಿಟ್ಟು ನಾನು ಮಾಡ್ಕೊಡ್ತೀನಮ್ಮ ಅಂತ ಹೇಳಿದರು. ಸೊ ಇಷ್ಟು ಬೇಯಿಸಿದ್ದೆ, ಅಷ್ಟೊತ್ತಿಗೆ ಅವ್ರು ಬಂದರು. ಈ ಕಡೆಗೆ ಆಲ್ರೆಡಿ ಹೊಟ್ಟೆ ಹಸಿವಾಗಿತ್ತು. ನಮ್ಮ ಮನೆಯವರು ಅನ್ನ ಸಾಂಬಾರಿದೆ ತಿನ್ನಿರಿ ಅಂತ ಹೇಳಿದೆ. ನನಗೆ ಅನ್ನ ಸಾಂಬಾರು ತಿನ್ನಲ್ಲ ಅಂದರು. ಸೊ ಅವರು ಮ್ಯಾಗಿ ಪ್ರಿಯರು, ಹಾಗೆ ಮ್ಯಾಗಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ಸೊ ಅವರೆಲ್ಲ ಹೆಚ್ಕೊಂಡು ಇಟ್ಕೊಂಡು ಈ ಕಡೆ ಮ್ಯಾಗಿ ಮಾಡಲಿಕ್ಕೆ ತಯಾರಿ ಮಾಡ್ಕೊತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿ ಮ್ಯಾಗಿ ಮಾಡ್ತಾರೆ. ಸೊ ನಮ್ಮ ಮನೆಯವ್ರದ್ದು ಕೈ ರುಚಿ ನೋಡಬೇಕು ನೀವು. ಅವರು ಪಲಾವ್ ಆಗಲಿ, ಮ್ಯಾಗಿ ಆಗಲಿ, ಸಾಂಬಾರಾಗಲಿ, ಸೊ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಏನಾದರೂ ಟ್ರಿಪ್ ಹೋದ್ರು ಅಂತ ಹೇಳಿದ್ರೆ ಜಾಸ್ತಿ ಇವರೇ ಅಡುಗೆ ಮಾಡೋದು ಅಂತ ಅವ್ರ ಗ್ರೂಪಲ್ಲಿ ಕೇಳ್ಪಟ್ಟಿದ್ದೀನಿ. ಸೊ ಮನೇಲಿ ಅವ್ರಿಗೆ ಯಾವಾಗ ಇಷ್ಟ ಆಗುತ್ತೆ ಅವಾಗ ಮಾಡ್ತಾರೆ, ನನಗೇನು ಮಾಡಿಕೊಡೋದಿಲ್ಲ ಅವರು. ಸೊ ಈ ಕಡೆ ಎಲ್ಲ ಹೋಳಿಗೆಲ್ಲ ಬೇಯಿಸ್ಕೊಂಡು ಇಟ್ಕೊತಾ ಇದ್ದೀನಿ. ಇದು ಫೈನಲ್ ಟಚ್ಚು. ಹೋಳಿಗೆ ಮಾತ್ರ ಈ ಸತಿ ಎಷ್ಟು ಚೆನ್ನಾಗಾಗಿತ್ತು ಅಂತೇಳಿದ್ರೆ ಸಿಕ್ಕಾಪಟ್ಟೆ ಸ್ಮೂತಾಗಿತ್ತು. ಸೊ ನಮಗೂ ಕೂಡ ಆಲ್ರೆಡಿ ಹೊಟ್ಟೆ ಹಸಿವಾಗಿತ್ತು. ಇದು ಅಮ್ಮನ ಕಳಿಸೋವರೆಗೂ ನಾವು ಯಾರೂ ಊಟ ಮಾಡಲ್ಲ ಮನೇಲಿ. ಸೊ ಅವ್ರನ್ನೆಲ್ಲ ಅಲ್ಲಿ ಕಳಿಸಿ ಬಂದೆ ಆದಮೇಲೆ ಕುತ್ಕೊಂಡು ಊಟ ಮಾಡೋದು. ಅಷ್ಟೊತ್ತಿಗೆ ಆಲ್ರೆಡಿ 5:30, 5 o'clock ಆಗುತ್ತೆ ಅಂತ ಗೊತ್ತಿತ್ತು. ಸೊ ನನ್ನ ಮಗ ಕೂಡ ಸ್ಕೂಲಿಂದ ಬಂದ. ಹೊರಗಡೆ ನೋಡಿದ್ರೆ ಮಳೆ ರಪ 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 ಅಂತ ಬೀಳ್ತಾ ಇತ್ತು. ಸೊ ಈ ವೆದರಿಗೆ ಬಿಸಿ 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 ಏನಾದರೂ ಹೊಟ್ಟೆಗೆ ಹೋದ್ರೇ ಅಲ್ವಾ ಚೆಂದ. ಸೊ ಅದಕ್ಕೆ ತಕ್ಕನಾಗಿ ನಮ್ಮ ಮನೆಯವರು ಮ್ಯಾಗಿ ಮಾಡ್ತಾಯಿದ್ರು. ಆಗಿದ್ದು ಹೊಟ್ಟೆ ಹಸಿವಿಗಂತೂ ಏನಾದರೂ ಹೊಟ್ಟೆ ಒಳಗೆ ಹೋದರೆ ಸಾಕು ಅನ್ನೋಷ್ಟು ಫೀಲ್ ಆಗಿತ್ತು. ಅಷ್ಟೊತ್ತಿಗೆ ನಮ್ಮ ಪಾಪ ಅಳ್ತಾ ಇದ್ದ. ಅವನಿಗೆ ಜೀನ್ಸ್ ಪ್ಯಾಂಟು ಅಂತ ಆಗೋ ಈಗೋ ಅವನಿಗೆ ಫುಲ್ ಇದನ್ನು ಮಾಡಿ ಯಾವುದೋ ಒಂದು ಜೀನ್ಸ್ ಪ್ಯಾಂಟ್ ಹಾಕ್ಸಿ ಕರ್ಕೊಂಬಂದೆ. ಸೊ ಈ ಕಡೆ ಈ ಮಳೆ ಬೀಳ್ತಿರೋದಕ್ಕೂ ಇಲ್ಲಿ ಬಿಸಿ ಬಿಸಿ ಮ್ಯಾಗಿ ಹಾಕ್ತಿರೋದಕ್ಕೂ ಎಷ್ಟು ಕಾಂಬಿನೇಷನ್. ಸಗದಾಯ್ತಾ. ಮತ್ತು ಈ ಕಡೆಗೆ ಎಲ್ಲ ಕೈಕಾಲು ಮುಖ ತೊಳ್ಕೊಂಡು ಪೂಜೆ ಎಲ್ಲ ಮಾಡಿ ಸೊ ಇದನ್ನು ತೊಗೊಂಡು ದುರ್ಗಮ್ಮ ದೇವಿ ಹತ್ರಕ್ಕೆ ಹೋಗಿ ಇಟ್ಟು ಬರಬೇಕು. ಸೊ ನಮ್ಮ ಪಾಪ ಹತ್ರ ಎಲ್ಲ ಪೂಜೆ ಮಾಡಿಸಿ ಒಳ್ಳೇದಾಗಲಿ ಅಂತೆಲ್ಲ ಕೇಳಿಕೊಂಡು ಶಾಂತಿ ಆಗಲಿ ಅಂತ ಹೇಳ್ಬಿಟ್ಟು ನಮ್ಮ ಪಾಪ ಹೆಂಗೆ ಕೈ ಮುತ್ತದ ನೋಡಿ ಇಲ್ಲಿ ದೊಡ್ಡ ಕೆತ್ತಿ ಕೈ ಮುಗ್ದೇ ಬಿಟ್ಟ. ಸೊ ಇದು ಇವತ್ತಿಂದೆಲ್ಲ ಪೂಜೆ ಆಗಿರುತ್ತೆ. ನನಗೆ ಆ್ಯಕ್ಚುಲಿ ಈ ಸಹ ನಾನೇ ಪೂಜೆ ಮಾಡೋಕ್ಕಾಗಲಿಲ್ಲ. ಸೊ ಏನೂ ಪ್ರಾಬ್ಲಮ್ ಇಲ್ಲ, ನಾವು ಅತ್ತೆ ಮಾಡಿದ್ರೇನು ನಾನು ಮಾಡಿದ್ರೇನು. ಸೊ ಪಾಪ ಅವರೆಲ್ಲ ಬಂದುಬಿಟ್ಟು ಎಲ್ಲ ಈ ಏಜಲ್ಲೂ ಎಲ್ಲ ಮಾಡ್ತವ್ರೆ ಅನ್ನೋದು ಒಂದೇ ಖುಷಿ. ಸೊ ಈ ಥರ ಇರುತ್ತೆ. ಇದನ್ನು ತೊಗೊಂಡೋಗ್ಬಿಟ್ಟು ನಾವು ದುರ್ಗಮ್ಮ ದೇವಿ ಹತ್ರ ಹೋಗಿ ಇಟ್ಟು ಚೆನ್ನಾಗಿ ಬೇಡಿಕೊಂಡು ಎಲ್ಲ ಮನೆಗೆ ಶಾಂತಿ ಕೊಡಪ್ಪ ಅಂತಂದು ಆ್ಯಕ್ಚುಲಿ ನಡ್ಕೊಂಡು ಹೋದ್ರೇ ಶ್ರೇಷ್ಠ. ಬಟ್ ತುಂಬ ದೂರ ಇರೋದಕ್ಕೆ ನಾವು ಬೈಕಲ್ಲಿ ಹೋದೆ. ಆಲ್ಮೋಸ್ಟ್ ಅಲ್ಲೆಲ್ಲ ಬರ್ತಿರೋರೆಲ್ಲ ಅಲ್ಲಿ ನಡ್ಕೊಂಡೇ ಬರ್ತಾಯಿದ್ರು. ಅಂದರೆ ಹತ್ರ ಇರೋರೆಲ್ಲ ನಡ್ಕೊಂಡು ಹೋಗ್ತಾರೆ, ನಮ್ಮ ಮನೆ ಹತ್ರ ಇರೋರು ನಡ್ಕೊಂಡು ಹೋದರು. ಬಟ್ ನನಗೆ ನಾನು ದೊಡ್ಡ ಇದು ಅಂತಲ್ಲ, ನನಗೆ ನಡ್ಕೊಂಡು ಹೋಗೋಕೆ ಆಗಲಿಲ್ಲ ಅಂತ ಅಂದ್ಬಿಟ್ಟು ಮಳೆ ಬೇರೆ ಬರ್ತಿತ್ತಲ್ವ, ಮತ್ತು ಆಫೀಸ್ ಕೆಲಸ ಕಾಲ್ಸ್ ಎಲ್ಲ ಜಾಸ್ತಿ ಬರ್ತಿರುತ್ತೆ ಅಂತೇಳ್ಬಿಟ್ಟು ಬಂದೆ. ಸೊ ಇವತ್ತಿಂದು ನೋಡಿ ಅಮ್ಮ ಹೆಂಗಿದ್ದಾರೆ ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿ ಅಲಂಕಾರ ಮಾಡಿದರು. ನನಗಂತೂ ನೋಡಲಿಕ್ಕೆ ತುಂಬ ಖುಷಿ ಆಯಿತು. ಹಾಗೆ ಮತ್ತೆ ಮನೆಗೆ ಬಂದ್ವಿ. ಇದು ಬಂದ್ಬಿಟ್ಟು ನಿಟ್ಟವಳ್ಳಿದು ಆಂಜನೇಯನ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಬ್ಯಾಕ್ ಟು ಹೋಮ್ ಅನ್ನೋ ಥರ ನಾನು ಮನೆಗೆ ಬಂದೆ ಇವಾಗ. ಸೊ ಖುಷಿ ಅಂತ ಅನ್ನಿಸ್ತು. ಮನೇಲಿ ಹಲಸಿನಣ್ಣು ತಂದಿಟ್ಟಿದ್ರು, ಹಲಸಿನಣ್ಣು ತಿನ್ಕೊಂಡು ಈಗೇನು ಇವಾಗ ಅಂಗಡಿ ಇದೆಯಲ್ಲ ಅಂಗಡಿಗೆ ಹೋಗ್ಬೇಕಿತ್ತು. ಈವ್ನಿಂಗ್ ಆಯಿತು, 6:30 ಆಗಿತ್ತು. ಸೊ ಅಂಗಡಿಗೆ ಹೋಗ್ಬೇಕಲ್ಲಪ್ಪ, 2 ಕೆಲಸ 3 ಕೆಲಸ ಇದೆಯಲ್ಲ ಜವಾಬ್ದಾರಿ. ಸೊ ಅಂಗಡಿಗೆ ಹೋಗಬೇಕು. ಅವರಿಗೆ ಈ ರೀತಿ ಅವ್ರಿಗೆ ವೀಡಿಯೋ ಅದರ ಜನಗಳು ನೋಡಿದರೆ ಅವರಿಗೆ ಮುಜುಗರ ಅನಿಸುತ್ತಂತೆ. ಬಟ್ ನನಗೇನು ಅನಿಸಲ್ಲಪ್ಪ, ಇದು ನನಗೆ ಪ್ರೊಫೆಷನ್ ಅಂತ ಅನಿಸುತ್ತೆ. ಸೊ ಇರಿಟೇಷನ್ ಮಾಡ್ಕೊಳ್ಳೋದು ನನಗೊಂಥರ ಖುಷಿ, ನನ್ನ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನೀನು ಇರಿಟೇಷನ್ ಮಾಡ್ಕೊತಾ ಇರಿ, ನನಗಿಷ್ಟ ಅಂದ್ಬಿಟ್ಟು ಸೊ ಅಂಗಡಿಗೆ ಬಂದೆ. ಮಾರ್ನಿಂಗ್ ಬಂದಿರಲಿಲ್ವಲ್ಲ, ಸೊ ದೀಪ ಎಲ್ಲ ಹಚ್ಚಿರಲಿಲ್ಲ. ಸೊ ಹೂವು ಎಲ್ಲ ತೆಗ್ದು ನೀಟಾಗಿ ಒಂದ್ಸಲ ಕ್ಲೀನ್ ಮಾಡಿಕೊಂಡು
ಸೊ ಹೂವೆಲ್ಲ ಮುಡಿಸ್ಕೊಂಡು ದೀಪ ಎಲ್ಲ ಹಚ್ಚಿ ಸೊ ಒನ್ ಟೈಮು ಎಲ್ಲ ನೀಟಾಗಿ ಇದು ಮಾಡಿಕೊಂಡು ಇಲ್ಲಿ ಪೂಜೆ ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಪೂಜೆ ಎಲ್ಲ ಮಾಡಿಕೊಂಡು ಸೊ ಇವರು ಈ ಥರ ಇತ್ತು ನೋಡಿ ಪೂಜೆ ನಂದು. ಸೊ ಸಿಂಪಲಾಗೆ ಮಾಡ್ಕೊತೀನಿ. ಸೊ ನಮ್ಮ ರಾಯರು ಯಾವತ್ತೂ ನನ್ನ ಕಾಯ್ತಾರೆ ಅಂತ ನಾನು ನಂಬಿದ್ದೀನಿ. ಸೊ ನಮ್ಮ ಚಾಮುಂಡಿ ತಾಯಿನೂ ಅಷ್ಟೇ. ಸೊ ಇವಾಗ ದೀಪ ಹಚ್ತಾ ಇದ್ದೀನಿ, ದೀಪ ಹಚ್ಚಾದ್ಮೇಲೆ ಅಂಗಡಿ ಲೈಟ್ ಹಾಕ್ತಾಯಿದ್ದೀನಿ. ನಮ್ಮ ಪಾಪಕ್ಕೆ ಪಕ್ಕದ ಅಂಕಲ್ಲು ಐಸ್ ಕ್ರೀಮ್ ಕೊಟ್ಬಿಟ್ರು. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ತಾನೇ ಶಾಪಿಗೆ ಬಂದು ಪೂಜೆ ಮಾಡಿಬಿಟ್ಟು ಕುತ್ಕೊಂಡಿದ್ದೀನಿ. ಸ್ವಲ್ಪ ಯಾಕೋ ಗಂಟ್ಲೆಲ್ಲ ಕವ 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 ಅಂತ ಶರ್ಟ್ ಹಾಕೊಂಡ್ಬಂದಿದ್ದೀನಿ. ನಮಗೆ ಎಂಥ ಶೀತ ಆಗಿದ್ರೂ ಯಾರಾದ್ರೂ ಐಸ್ ಕ್ರೀಮ್ ತಿಂತಿದ್ರೆ ನಾವು ತಿನ್ನಬೇಕಂತ ಅನಿಸುತ್ತೆ. ಅದರಲ್ಲಿ ನಮ್ಮ ಪಾಪ ತಿನ್ನಿಸಿದ. ಸೊ ಮತ್ತು ಮಧ್ಯಾಹ್ನ ಊಟ ಮಾಡಿರ್ಲಿಲ್ವಲ್ಲ, ಸಿಕ್ಕಾಪಟ್ಟೆ ಹಸಿವಾಗ್ತಿತ್ತು. ಮನೇಲಿ ಹೋಳಿಗೆ ಪಲ್ಯ ಅನ್ನ ಸಾಂಬಾರು ಎಲ್ಲ ಇದ್ರೂ ಸೊ ಹೊರಗಡೆ ನಮ್ಮ ಪಾಪ ಡ್ಯಾನ್ಸ್ ಕ್ಲಾಸಿಗೆ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಹೋಕೆ ಅಂತ ಬಂದಿದ್ವಿ. ಆದರೆ ಅದಾಗಲಿಲ್ಲ ಅಂತಂದ್ಬಿಟ್ಟು ಮಸಾಲೆ ಪೂರಿ ತಿನ್ಕೊಂಡು ಮನೆಗೆ ಹೊರಟೆ. ಸೊ ಇಲ್ಲಿ ಬಂದುಬಿಟ್ಟು ಹೋಗ್ಲಿ ಮಾಡಿರೋದಕ್ಕಾದರೂ ಒಂದು ಹೋಳಿಗೆ ತಿನ್ನೋಣ ಅಂತೇಳ್ಬಿಟ್ಟು ಪಲ್ಯ ಮತ್ತು ಹೋಳಿಗೆ ಟೇಸ್ಟ್ ಮಾಡಿದೆ. ಸೊ ನಿಮಗೆ ಹೋಳಿಗೆ ಅಂತೂ ನೀವೇ ನೋಡ್ಬೋದು ಎಷ್ಟು ಸ್ಮೂತಾಗಿ ಬಂದಿತ್ತು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು ಹೋಳಿಗೆ ಎಷ್ಟು ಸ್ಮೂತಾಗಿ ಬಂದಿದೆಯಲ್ಲ ಅಂತೇಳಿ. ಪಲ್ಯ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯ್ತಪ್ಪ. ಸೊ ಇವತ್ತಿನ ಬ್ಲಾಗ್ ಇಷ್ಟು. ಯಾರೆಲ್ಲ ನನ್ನ ಬ್ಲಾಗ್ನ ಫಸ್ಟ್ ಟೈಮ್ ನೋಡ್ಕೊತಿದ್ದೀರಾ, ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಶುಭರಾತ್ರಿಗಳು. ನಿಮ್ಮ ಕನಸು ಈಡೇರಲಿ.